ನಮಸ್ತೆ ವಿದ್ಯಾರ್ಥಿಗಳೇ. ದ್ವಿತೀಯ PUC ಇಂಗ್ಲಿಷ್ ಪರೀಕ್ಷೆಯಲ್ಲಿ ಕೇವಲ ಪಾಸಿಂಗ್ ಅಂಕಗಳನ್ನು ಪಡೆಯುವುದು ಹೇಗೆ ಅಂತ ಆತಂಕದಲ್ಲಿದ್ದೀರಾ? ಚಿಂತಿಸಬೇಡಿ. ನಿಮಗಾಗಿ ನಾನು ಇಂದು ಪಾಸಿಂಗ್ ಪ್ಯಾಕೇಜ್ ಟೆಕ್ನಿಕ್ಸ್ ಅಥವಾ ಅಂಶಗಳನ್ನು ಸಿದ್ಧಪಡಿಸಿದ್ದೀನಿ. ಈ 14 ಅಂಶಗಳನ್ನು ನೀವು ಪಾಲಿಸಿದ್ರೆ ನೀವು ಸುಲಭವಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ನೀವು ಎಲ್ಲನೂ ಓದಬೇಕಾಗಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಆದರೆ ನೀವು ಸ್ಮಾರ್ಟಾಗಿ ಓದಬೇಕಾಗತ್ತೆ. Namaste students, I'm your English lecturer. Many of you are worried about just passing the second PUC English examination. Don't lose heart. Today I'm giving you a passing package technique. You don't need to study everything, you just need to be smart. If you follow these 14 points, you will easily clear the exams. First point is that you have to focus on comprehension. That is, this comprehension, it is the passage, is your biggest strength because it carries 9 marks. All you have to do is read the text, the passage that is given, and answer the questions that are asked. So first what you do is read all the questions first, A, B, C, D, whatever questions are there, read them carefully, then read the passage, and then come back to the question and answer. Since it is for 9 marks, I'm sure that you can easily score more than 5 marks or more than 6 marks here. What you do is read the questions first and then come back to the passage. You will know what the questions are about, so you will easily pick up the answer here. Come back to the questions and answer them, but make sure that you answer in the same sequence and all the answers are together. It is not scattered all over the paper. ನೀವು ಏನು ಮಾಡಬೇಕು ಅಂದರೆ ಪ್ಯಾಸೇಜಲ್ಲಿ ಮೊದಲು ಪ್ರಶ್ನೆಗಳನ್ನ ಓದ್ಕೊಂಬಿಡಿ. ಯಾವ್ಯಾವ ಪ್ರಶ್ನೆ ಅಂತ ಗೊತ್ತಾದ ಮೇಲೆ ನಿಮಗೆ ಪ್ಯಾಸೇಜ್ ಓದಬೇಕಾದ್ರೆ ನಿಮಗೆ ಆನ್ಸರ್ಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಆನ್ಸರ್ಸ್ನ ಬರೀರಿ. ಆನ್ಸರ್ ಇದೇ ಆರ್ಡರಲ್ಲಿ ಬರೀರಿ. ಮೊದಲು ಎ ಬರೆಯೋದು, ಆಮೇಲೆ ಇ ಬರೆಯೋದು, ಆಮೇಲೆ ಬಿ, ಸಿ ಬರೆಯೋದು. ಆ ಥರ ಮಾಡಬೇಡಿ. ಎ, ಬಿ, ಸಿ, ಡಿ ಇದೇ ಆರ್ಡರಲ್ಲಿ ಒಂದೇ ಕಡೆ ಬರೀರಿ. ಇಲ್ಲಿ ನಿಮಗೆ 6ರಿಂದ 7 ಮಾರ್ಕ್ ಅಂತೂ ಸಿಗ್ಬೋದಲ್ವಾ? 9ಕ್ಕೆ 9 ಸಿಗುತ್ತೆ. ಸಿಗಲಿಲ್ಲ ಅಂದ್ರೇನು, 6ರಿಂದ 7 ಮಾರ್ಕು ಸಿಗುತ್ತೆ. ಸೊ ಪ್ಯಾಸೇಜ್ನ ನೀಟಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಕ್ವೆಶ್ಚನ್ನಲ್ಲಿ ಏನು ವರ್ಡ್ ಇದೆ ಅದು ಈ ಪ್ಯಾಸೇಜಲ್ಲಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಹಾಗಂದ್ಬಿಟ್ಟು ನೀವು ಇಡೀ ಪ್ಯಾರಾಗ್ರಾಫ್ನ ಬರೀಕೂಡ್ದು ಕಾಂಪ್ರಿಹೆನ್ಷನ್ನಲ್ಲಿ. ಓಕೆ, ಯರ್ ಆನ್ಸರ್ ಶುಡ್ ಬಿ ಜಸ್ಟ್ ಇನ್ 1 or 2 sentences. ಸೊ ಆ ವರ್ಡ್ ಎಲ್ಲಿದೆ ಅಂತ ನೋಡಿ, ಕ್ವೆಶ್ಚನ್ನಲ್ಲಿರೋ ವರ್ಡು ಪ್ಯಾಸೇಜಲ್ಲಿ ಅದು ಎಲ್ಲಿದೆ ಅಂತ ನೋಡಿ, ಆಮೇಲೆ ಅಲ್ಲೇ ಆನ್ಸರ್ ಇರುತ್ತೆ, ನೀವು ಹುಡುಕಿ ಬರಿಬೋದು. ಮುಂದಿನ ಪಾಯಿಂಟ್ ಏನು ಅಂತಂದರೆ ಜಾಬ್ ಅಪ್ಲಿಕೇಶನ್. ಈ ಜಾಬ್ ಅಪ್ಲಿಕೇಶನ್ ನೀವು ಫಾರ್ಮ್ಯಾಟ್ನ ಚೆನ್ನಾಗಿ ತಿಳ್ಕೊಂಡ್ರೆ ಇದರಲ್ಲಿ ರೆಸ್ಯೂಮೆದಲ್ಲಿ ಏನಿರುತ್ತೆ, ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಆಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ಆ ಟೇಬಲ್ಲು, ಬಾಡಿ ಆಫ್ ದ ಲೆಟರಲ್ಲಿ ನಿಮಗೆ ಸಬ್ಜೆಕ್ಟು, ರೆಫರೆನ್ಸು, ಫ್ರಮ್, ಟು ಇದೆಲ್ಲ ಬರೆಯೋದು ತಿಳ್ಕೊಂಡ್ರೆ ನಿಮಗೆ ಏನಿಲ್ಲ ಅಂದರೂ 3 ಅಂಕಗಳು ಆರಾಮಾಗಿ ಸಿಗುತ್ತೆ. ಮುಂದಿನ ಪಾಯಿಂಟ್ ಏನು ಅಂತಂದರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ನೀವು ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀರಾ. ಅದು ಏನಂತಂದರೆ ನೀಟ್ ಪ್ರೆಸೆಂಟೇಷನ್. ನಿಮ್ಮ ಆನ್ಸರ್ ಎಷ್ಟೇ ಚಿಕ್ಕದಾಗಿರಲಿ, ನೀವು ಏನೇ ಬರೆದ್ರೂ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿ. ಕೀಪ್ ಯರ್ ಹ್ಯಾಂಡ್ ರೈಟಿಂಗ್ ನೀಟ್ ಆ್ಯಂಡ್ ಲೆಜಿಬಲ್. ಇಟ್ ಕ್ರಿಯೇಟ್ಸ್ ಗುಡ್ ಇಂಪ್ರೆಷನ್ ಆನ್ ದ ಎಕ್ಸಾಮ್ನರ್. ನಿಮ್ಮ ಕೈ ಬರಹವು ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾಗಿ ಇರಲಿ. ಓಕೆ, ಇನ್ನೊಂದು ಪಾಯಿಂಟ್ ಏನು ಅಂತಂದರೆ 4ನೇದು, ಅಂಡರ್ಲೈನ್ ದ ಕೀವರ್ಡ್ಸ್. ಇದಂತೂ ತುಂಬ ಇಂಪಾರ್ಟೆಂಟ್. ಎಲ್ಲ ಇಂಪಾರ್ಟೆಂಟ್ ಮೇಯ್ನ್ ಕೀವರ್ಡ್ಸ್ನ ನೀವು ಅಂಡರ್ಲೈನ್ ಮಾಡಲೇಬೇಕು. ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನಿಂಗ್ ದ ಕೀವರ್ಡ್ಸ್. 5th ಪಾಯಿಂಟ್ ಇಸ್ ಅಟೆಂಪ್ಟ್ ಎವ್ರಿ ಕ್ವೆಶ್ಚನ್. ಎಲ್ಲ ಪ್ರಶ್ನೆನೂ ಉತ್ತರಿಸಿ. ನೆವರ್ ಲೀವ್ ಎನಿ ಕ್ವೆಶ್ಚನ್ ಬ್ಲ್ಯಾಂಕ್. ಯಾವುದು ಉತ್ತರ ಮಾಡದೆ ಬಿಡಬೇಡಿ. ರೈಟ್ ಸಮಥಿಂಗ್ ರಿಲೇಟೆಡ್ ಟು ದ ಲೆಸನ್.
ಟು ಗೆಟ್ ಅಟೆಂಪ್ಟ್ ಮಾರ್ಕ್ಸ್. ಓಕೆ, ಯಾವುದೇ ಪ್ರಶ್ನೆನೂ ಖಾಲಿ ಬಿಡಬೇಡಿ. ಅಂಕ ಪಡೆಯಲು ಆ ಪಾಠಕ್ಕೆ ಸಂಬಂಧಿಸಿದ ಏನಾದರೂ ಉತ್ತರವನ್ನು ಬರೀರಿ. ನಿಮಗೆ ಏನು ನೆನಪು ಬರುತ್ತೋ, ಏನು ಓದಿರ್ತೀರೋ ಅದನ್ನು ಬರೀರಿ. ಏನಿಲ್ಲ ಅಂತಂದ್ರೂ ನಿಮಗೆ 3 to 4 ಮಾರ್ಕ್ ಕ್ವೆಶ್ಚನ್ನಲ್ಲಿ ಅಟ್ಲೀಸ್ಟ್ ಒಂದು ಅರ್ಧನೋ 1 ಮಾರ್ಕ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಯಾವುದನ್ನು ನೀವು ಬಿಡಬೇಡಿ, ಎಲ್ಲ ಕ್ವೆಶ್ಚನನ್ನು ಅಟೆಂಪ್ಟ್ ಮಾಡಿ. ಮುಂದಿನ ಪಾಯಿಂಟ್ ಏನು ಅಂತಂದರೆ, ಇನ್ನೊಂದು ಈಸಿಯಾಗಿ ಮಾರ್ಕ್ಸ್ ಸಿಗೋದು ನಿಮ್ಗೆ ಎಲ್ಲಿ ಅಂತಂದರೆ ಪ್ರನೌನ್ಸ್. ವೇರ್ ಯು ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್ಸ್, ವಾಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ರೆಫರ್ ಟು. ಇಟ್ ಈಸ್ ವೆರಿ ಈಸಿ ಸ್ಕೋರಿಂಗ್. ಪದಗಳು ಯಾವುದನ್ನು ಸೂಚಿಸುತ್ತೆ ಎಂಬ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಇಲ್ಲಿ ನಿಮಗೆ ಸುಲಭವಾಗಿ ಮಾರ್ಕ್ಸ್ ಸಿಗುತ್ತೆ. ಮುಂದಿನದು ಲೆಸನ್ ಆ್ಯಂಡ್ ಆಥರ್ ನೇಮ್ಸ್. Memorize the names of all the lessons and authors and use it in your 3 mark and 4 mark answers. Another important point is write the question numbers correctly and in the margin. Next one is fill in the blanks. Wherever fill in the blanks are there, rewrite the full sentence. ಬರೀ ಒಂದು ಪದಗಳ ಆನ್ಸರ್ನ ಬರೆಯೋದಕ್ಕೆ ಹೋಗಬೇಡಿ. ಯು ಜಸ್ಟ್ ರೀರೈಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಅಂಡರ್ಲೈನ್ ದ ಆನ್ಸರ್. ಉತ್ತರ ಸ್ಪಷ್ಟವಾಗಿ ಕಾಣುವಂತೆ ಪೂರ್ಣ ವಾಕ್ಯವನ್ನು ಬರೆದು ಉತ್ತರದ ಕೆಳಗೆ ಒಂದು ಗೆರೆಯನ್ನು ಎಳೆಯಿರಿ. ನೆಕ್ಸ್ಟ್ 10th ಪಾಯಿಂಟ್ ಈಸ್ ದ ನ್ಯೂ ಪೇಜ್ ರೂಲ್. ಸ್ಟಾರ್ಟ್ every long answer in a new page to keep the paper organized. ನೀವು ಅಚ್ಚುಕಟ್ಟಾಗಿ ಕಾಣಲು ಪ್ರತಿಯೊಂದು ದೀರ್ಘ ಉತ್ತರವನ್ನು ಹೊಸ ಪುಟದಲ್ಲಿ ಆರಂಭಿಸಿ. Before we continue, if this video is helping you, please subscribe to English So Easy. We want to reach out to every student who finds English difficult. Please like and share this video with your friends. ಮುಂದುವರಿಯುವ ಮೊದಲು ಈ ವಿಡಿಯೋ ನಿಮಗೆ ಸಹಾಯವಾಗುತ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಇಂಗ್ಲಿಷ್ ಸೊ ಈಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲಿಷ್ ಕಷ್ಟ ಎನ್ನುವ ಪ್ರತಿ ವಿದ್ಯಾರ್ಥಿಯು ಅವರಿಗೆ ಸಹಾಯ ಮಾಡಲು ನಾನು ಬಯಸ್ತೇನೆ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಡಿ. ಮುಂದಿನ ಏರಿಯಾ ಎಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತಂದರೆ ಅದು ಲಿಂಕರ್ಸ್ ಅಥವಾ ಕಂಜಂಕ್ಷನ್ಸ್. ಹಿಂದಿನ ಕ್ವೆಶ್ಚನ್ ಪೇಪರ್ಸ್ನೆಲ್ಲ ನೋಡ್ಕೊಳ್ಳಿ. ಆವಾಗ ನಿಮಗೆ ಈ ಲಿಂಕರ್ಸ್ನಲ್ಲಿ ಆರಾಮಾಗಿ ಏನಿಲ್ಲ ಅಂತಂದ್ರೇನು 2 ಮಾರ್ಕ್ ಸಿಗುತ್ತೆ. Okay, fill in the blanks with appropriate linkers. It is often given in a story format, and if you understand the flow of the story, you can easily get full marks. Okay, ಇದನ್ನು ಅಭ್ಯಾಸ ಮಾಡಿ. ಇದು ಒಂದು ಯಾವಾಗಲೂ ಒಂದು ಕಥೆ ರೂಪದಲ್ಲಿ ಇರುತ್ತೆ. ಓಕೆ, ಈ ಕಥೆ ಯಾವ ಥರ ಈ ಕಥೆ ಓಡ್ತಾ ಇದೆ ಅಂತ ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ಮುಂದಿನ ಭಾಗ ನಿಮಗೆ ಎಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅಷ್ಟು ಮಾರ್ಕ್ಸನ್ನು ಔಟ್ ಆಫ್ ಔಟ್ ಎಲ್ಲಿ ತೊಗೋಬೋದು ಅಂತಂದರೆ ಅದು ನೋಟ್ ಮೇಕಿಂಗ್. ಇಲ್ಲಿ ನಿಮಗೆ ಪೂರ್ಣ ಮಾರ್ಕ್ಸ್ ಸಿಗುತ್ತೆ. ಆದರೆ ನೀವು ಅದನ್ನು ಈ ಥರ ಫ್ಲೋ ಚಾರ್ಟ್ ರೂಪದಲ್ಲೇ ಬರಿಬೇಕು. ಬರೀ ಆನ್ಸರ್ಸ್ ಬರೆದು ಆಯಿತು ಅಂತ ಅಂದ್ಕೊಳ್ಬೇಡಿ. ಯು ಹ್ಯಾವ್ ಟು ರೈಟ್ ಇನ್ ದ ಫಾರ್ಮ್ ಆಫ್ ಫ್ಲೋ ಚಾರ್ಟ್ಸ್. ಇದೇ ರೀತಿನಲ್ಲೇ ಬರಿಬೇಕಾಗತ್ತೆ. ಓಕೆ, ದಿಸ್ ಯು ಕ್ಯಾನ್ ಕಾಲ್ ದಿಸ್ ನೋಟ್ ಮೇಕಿಂಗ್ ಅ ಗಿಫ್ಟ್ ಕ್ವೆಶ್ಚನ್, because you just need to fill the box or flow chart based on the small paragraph, and it is a very easy paragraph. No grammar is needed here, just copying the right words into the right boxes. ಇದು ವಿದ್ಯಾರ್ಥಿಗಳಿಗೆ ಒಂದು ಗಿಫ್ಟ್ ಪ್ರಶ್ನೆ ಅಂತ ಹೇಳ್ಬೋದು. ಕೊಟ್ಟಿರೋ ಪ್ಯಾರಾಗ್ರಾಫ್ನ ನೋಡಿ ಬಾಕ್ಸ್ ಅಥವಾ ಫ್ಲೋ ಚಾರ್ಟ್ನ ತುಂಬಬೇಕು. ಅದಕ್ಕೆ ನೀವು ಫ್ಲೋ ಚಾರ್ಟ್ ಬರಿಬೇಕು, ಬರೀ ಉತ್ತರನ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ನನ್ನ ಮುಂದಿನ ಟಿಪ್ ಏನು ಅಂತಂದರೆ ಜಂಬಲ್ಡ್ ಸೆಗ್ಮೆಂಟ್ಸ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್. ಇದೆರಡರಲ್ಲಿ ನೀವು ಆರಾಮಾಗಿ ಅಟ್ಲೀಸ್ಟ್ ಏನಿಲ್ಲ ಅಂತಂದರೆ 3 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ನನ್ನ ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಪ್ರಿಪೋಸಿಷನ್ಸ್ನಲ್ಲಿ ಪೂರ್ತಿ ಅಂಕಗಳು ಸಿಗೋ ಸಾಧ್ಯತೆ ಇದೆ. ಇದರಲ್ಲಿ ನಿಮಗೆ 3 ಅಂಕ ಬಂತು ಅಂತಂದರೆ ನಿಮಗೆ ಈಗಾಗಲೇ ನಿಮಗೆ ಪಾಸಿಂಗ್ ಮಾರ್ಕ್ಸು ಸಿಕ್ಕಿರ್ಬೋದು. ಮುಂದಿನ ಟಿಪ್ ಏನು ಅಂತಂದರೆ ಕಡೆಯದಾಗಿ MCQs. ಒಂದೊಂದು ಪ್ರಶ್ನೆಗೂ ಒಂದೊಂದು ಅಂಕ ಇರುತ್ತೆ. ನೀವಿಲ್ಲಿ ಕಡೇ ಪಕ್ಷ 5ರಿಂದ 6 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿ ಇಷ್ಟು 5-6 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲಿ ತಗೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಪಾಸಿಂಗ್
ಪ್ಯಾಕೇಜ್ ಒಂದನ್ನು ಪ್ರಿಪೇರ್ ಮಾಡ್ತೀನಿ. ಅದನ್ನು ನೋಡಿ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವಾಗ ನೋಟಿಫಿಕೇಷನ್ಸ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.